ನಮಗೆ ಶಾಂತಿ ಬಳ್ಳಾರಿ ಬೇಕು. ಏನು ಸುಮಾರು 8 ವರ್ಷದಿಂದ ಈ ಬಳ್ಳಾರಿಲಿ ಒಂದು ಶಾಂತಿಯಿಂದ ಜನ ಉದ್ಯೋಗಗಳು ಇಲ್ಲದೆ ಹೋದ್ರು ಕೂಡ, ಲಾರಿಗಳನ್ನ ಮಾರ್ಕೊಂಡಿದ್ರು ಕೂಡ, ಆಸ್ತಿಗಳನ್ನ ಮಾರ್ಕೊಂಡಿದ್ರು ಕೂಡ ಜನ ನೆಮ್ಮದಿಯಾಗಿದ್ದಾರೆ. ಆ ಶಾಂತಿನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನಮ್ಮ ಕಾರ್ಯಕರ್ತರನ್ನ ಕಳ್ಕೊಂಡಿದ್ದೇವೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ನಮ್ಮ ಕಾರ್ಯಕರ್ತರಿಗೆಲ್ಲ ನಾನು ಹೇಳಿದ್ದೇನೆ, ನೀವು ಯಾರು ಉದ್ರೇಕದಿಂದ ಇರಬಾರ್ದು, ಶಾಂತಿಯಿಂದ ಇರಬೇಕು. ನಮ್ಮ MLA ಅವರು ಕೂಡ ಲೇಟಾಗಿ ಬಂದಿದ್ದಾರೆ. ಆಸ್ ಎ ಡ್ಯೂಟಿ ಯಂಗ್ಸ್ಟರ್ ಅವರು ಸ್ವಲ್ಪ ಬಿಸಿ ಇರ್ಬೋದು, ನಾನಿಲ್ಲ ಅಂತ ಹೇಳೋದಿಲ್ಲ. ನಾವು ಫಸ್ಟ್ ಟೈಮ್ MLA ಇದ್ದಾಗ ನಾವು ಹೋದ ತಕ್ಷಣ ಹೋಗಿ ಕಾರ್ಯಕರ್ತನ ಕೇಳಲಿಕ್ಕೆ ನೋಡಲಿಕ್ಕೆ ಹೋಗಿದ್ದಾರೆ. ಬಂದು ಎಲ್ಲೋ ಹೊಸಪೇಟೆಯಿಂದ ಬಂದು ಹೋಗಿದ್ದಾರೆ. ಅವರು ಕೂಡ ನಾನು ಕೇಳಿದ್ದೇನೆ, ಪೊಲೀಸ್ ಅಧಿಕಾರಿಗಳನ್ನ ಕೇಳಿದ್ದೇನೆ, ಏನೋ ನಮ್ಮ ಶಾಸಕರು ಕಾನೂನು ಚೌಕಟ್ಟಿನಿಂದ ಮೀರಿ ನಾವು ನಡೆದ್ರ ಅಂತ. ಅವರು ಇಲ್ಲ ಸರ್, ಬಂದಿದ್ರು, ಅವರು ನಮಗೆ ಸಹಕಾರ ಕೊಟ್ಟರು ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ. ನನಗೂ ಶ್ರೀರಾಮರು ಫೋನ್ ಮಾಡಿದ್ರು, ಆ ಸಂದರ್ಭದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳಿ ನನಗೂ ಫೋನ್ ಮಾಡಿದ್ರು. ತಕ್ಷಣ ಅವ್ರು ಫೋನ್ ಮಾಡೋದಂತ ನಾನೇ ವಿತಿನ್ 2 ಮಿನಿಟ್ಸ್ ನಾನು SP ಮಾತಾಡಿದ್ದೇನೆ, ಪೊಲೀಸ್ ಆಫೀಸರ್ಸ್ ಮಾತಾಡಿದ್ದೇನೆ. ನನ್ನ ಕೈಯಲ್ಲಿ ಏನು ಮಾಡಬೇಕು ಅಂತ ನನಗೂ ಪರಿಚಯ ಹೇಳೋದಕ್ಕೆ ಅವ್ರು ನನಗೆ ಫೋನ್ ಮಾಡಿದ್ದು. ಅವ್ರು ಫೋನ್ ಮಾಡಿದ್ರು, ನಾನು ಯಾವ ಟೈಮ್ ಕೂಡ ನಾನು ಹೇಳ್ತೇನೆ. ಅವರು ಕೈ ಮೀರಿತು ಅಂತ ಕಾಣ್ತದೆ. ತಕ್ಷಣ ಅವರು ಫೋನ್ ಮಾಡಿದ್ರು. ತಕ್ಷಣ ನಾನು ಪೊಲೀಸ್ ಆಫೀಸರ್ಸ್ಗೆ ತಿಳಿಸ್ಬೇಕು ನಾನು ತಿಳಿಸಿದ್ದೇನೆ. ಸೊ ತಿಳಿಸಿ ನಾನು ಪ್ರಯತ್ನವನ್ನು ಮಾಡಿದ್ದೆ. ನನ್ನ ಕೈಲಾದಂಥ ಶಾಂತಿ ಯಾವ ರೀತಿ ಇರಬೇಕು ಅನ್ನೋದಷ್ಟು ನಾನು ಹೇಳಿದ್ದೇನೆ. ಸೊ ಇಷ್ಟಿದೆ. ಮಿಕ್ಕಿದ್ದು ಕಾನೂನು ಕ್ರಮ ಕೈಗೊಳ್ತದೆ. ಏನೇನು ಇನ್ವೆಸ್ಟಿಗೇಷನ್ ಆಗಬೇಕು, ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗಬೇಕು. ಎವ್ರಿ ಮಿನಿಟ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಭಾಳ ಅಟೆಂಡ್ ಮಾಡಿದ್ದಾರೆ. ಅವ್ರು ಯಾರಿಗೆ ಏನು ಹೇಳಬೇಕು ಹೇಳಿದ್ದಾರೆ. ನಮ್ಮವ್ರು ಯಾರು ತಪ್ಪು ಮಾಡಿದ್ರೆ ಖಂಡಿತ ತಪ್ಪು ಅಂತ ಹೇಳ್ತೀವಿ ನಾವು. ಅದರಲ್ಲೇನು ಮುಚ್ಕೊಳ್ಳೋಂಥ ಸಂದರ್ಭ ಏನಿಲ್ಲ. ತಪ್ಪು ಅಂತ ಹೇಳಿಲ್ಲ ಅಂದರೆ ನಾವು ಅವ್ರನ್ನ ತಿದ್ದಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ವಿಲ್ ಟೆಲ್. ಪಬ್ಲಿಕಲ್ಲೂ ಹೇಳ್ತೇವೆ, ಮನೆ ಒಳಗಡೆನೂ ನಾವು ಹೇಳ್ತೇವೆ. ನಮ್ಮ ಮನೆ ಮಕ್ಕಳು ಯಾವ ರೀತಿ ನಾವು ಬೈತೇವೋ ಅಂದರೆ ನಮ್ಮ ಕಾರ್ಯಕರ್ತರು ಕೂಡ ಬೈಯೋಷ್ಟು ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಆ ಕೆಲಸ ಕೂಡ ನಾನು ಮಾಡ್ತೇನೆ. ಸೊ ಅದರಿಂದ ಮಾಧ್ಯಮದವರೆಲ್ಲ ಕೂಡ ಪಾಪ ನೀವು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ತಿಳಿಸಿದ್ದೀರಿ. ನಿಮ್ಮ ಡ್ಯೂಟಿ ಕೂಡ ನೀವು ಮಾಡಿದ್ದೀರಿ. ಸೊ ಈಗ ಆಮೇಲೆ ನಾನು ರಾಜಶೇಖರ್ ಮನೆ ಕೂಡ ನಾನು ಹೋಗಿದ್ದೆ. ಪಾಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆತ ಬಲಿಯಾಗಿದ್ದಾನೆ. ಆ ಕುಟುಂಬದವ್ರನ್ನ ಕೂಡ ನಾನು ಮಾತಾಡಿದ್ದೆ. ಆ ತಾಯಿಯಂದಿರು, ಆ ಅಣ್ಣ ತಮ್ಮದಿರು ಅವನ್ನೆಲ್ಲ ಕೂಡ ಭೇಟಿ ಮಾಡಿದ್ದೇನೆ. ನಾನು ಏನು ಸರ್ಕಾರದಿಂದ, ನಮ್ಮ ಪಕ್ಷದಿಂದ ಏನು ಸಹಕಾರ ಮಾಡಬೇಕು ಈಗಾಗಲೇ ಮಾಡಿದ್ದೇವೆ.